ಗಿರಿ ಹೊಡೆದೊಂದು ವ್ಯಾಪಾರ ಹೇಳ. ಫೈನಲ್ ಆಗುದ 20 ಮಟ ಹಾಕಿ ಸರ್. 20,000 ಬಂದ್ರೆ ಗಾಡಿ ಬಿಟ್ಬಿಡ್ತೀರಾ? ಹುಬ್ಳಿ ರೈಲ್ವೆ ಸ್ಟೇಷನ್ ವರ್ಲ್ಡ್ಸ್ ಲಾಂಗೆಸ್ಟ್ ರೈಲ್ವೆ ಪ್ಲಾಟ್ಫಾರ್ಮ್ ಒಂದಿದೆ. ಇವಾಗ ಏನ್ ಟ್ರೈನ್ ಹೋಗ್ತಿರೋದು ನೀವು ನೋಡ್ತಿದ್ದೀರಲ್ಲ, 1505 ಮೀಟರ್ ಲೆಂತ್ ಇದೆ ಇದು. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕದ ಕಮರ್ಷಿಯಲ್ ಟೌನ್ ಆದಂಥ ಹುಬ್ಳಿ ಕರ್ಕೊಂಬಂದಿದ್ದೀನಿ. ಹುಬ್ಬಳ್ಳಿಯ ಸಂಡೇ ಬೈಕ್ ಬಜಾರಲ್ಲಿ ನಾನಿವತ್ತು ಇದ್ದೀನಿ. ನೀವು ಹಿಂದೆ ನೋಡ್ತಾ ಇರ್ಬೋದು, ಇಲ್ಲಿ ಸಿಕ್ಕಾಪಟ್ಟೆ ಬೈಕ್ಗಳಿದ್ದಾವೆ. ಎಲ್ಲಿ ನೋಡಿದ್ರು ಬೈಕ್ಗಳು ಕಾಣ್ತಾ ಇವೆ. ಇಲ್ಲಿ ಎಲ್ಲ ಥರದ ಬೈಕ್ಗಳು ಅವೈಲೇಬಲ್ ಇದೆ. ಲೈಕ್ ನೀವು ಸ್ಪೋರ್ಟ್ಸ್ ಬೈಕ್ ನೋಡ್ತಿದ್ರು ಇಲ್ಲಿ ಸಿಗ್ತವೆ. ಅಲ್ಲಿ ಆ್ಯಕ್ಟಿವ್ ಆಗಿದ್ರು ಇಲ್ಲಿ ಸಿಗುತ್ತೆ. ಪಲ್ಸರ್ ಆಗಿರ್ಬೋದು, ಡಿಸ್ಕವರ್ ಆಗಿರ್ಬೋದು, ಬುಲೆಟ್ ಆಗಿರ್ಬೋದು, NS200 ಆಗಿರ್ಬೋದು, ಎಲ್ಲ ಥರದ ಗಾಡಿಗಳು ಇಲ್ಲಿ ಅವೈಲೇಬಲ್ ಇದೆ. ಹಾಗೆ ನೀವೇನಾದರೂ ಬಾರ್ಗೇನಿಂಗ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಜಾಣರಾಗಿದ್ದರೆ ಒಂದೊಳ್ಳೆ ಬೈಕ್ನ ಅತಿ ಕಡಿಮೆ ಬೆಲೆಯಲ್ಲಿ ಆರಾಮಾಗಿ ತೊಗೊಂಡು ಹೋಗ್ಬೋದು. ಹಾಗಿದ್ರೆ ಬನ್ನಿ, ಇಲ್ಲಿ ಕೆಲವ್ರನ್ನ ಮಾತಾಡಿಸಿ ಇಲ್ಲಿ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇಲ್ಲಿ ಯಾವ ಥರ ಬೈಕ್ಗಳು ಅವೈಲೇಬಲ್ ಇದೆ, ನಿಮ್ಗೇನಾದರೂ ಅನುಕೂಲ ಆಗೋ ರೀತಿ ಇಲ್ಲಿ ಸಿಗುತ್ತಾ ಅಂತೇಳಿ ನೋಡ್ತಾ ಹೋಗೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. TVS 13 ಮಾಡಲ್ ಸರ್ ಇದೆ. ಓಕೆ, 25,000 ಹಿಡಿದೇವೆ. ಹಾಂ, ಫೈನಲ್ ಆಗುದ 20 ಮಟ ಹಾಕಿ ಸರ್. 20,000 ಬಂದರೆ ಗಾಡಿ ಬಿಟ್ಬಿಡ್ತೀರಾ? ಗಾಡಿ ಬಿಡ್ಬಿಡ್ತೀನಿ. ದಿವಾಲಿ ಆಫರ್ ಸರ್. ಹಾಂ, ಸ್ಪೆಷಲ್ ಆಫರ್ ದಿವಾಲಿ. ಓಕೆ ಸರ್, ನಿಮ್ಮಲ್ಲಿ ಬೇರೆ ಯಾವ ಗಾಡಿ ಅವೈಲೇಬಲ್ ಇದೆ? ನಮ್ಮ ಬೇರೆ ಸ್ಪ್ಲೆಂಡರ್ ಅದಾವ ಸರ್. ಓಕೆ, ಫ್ಯಾಷನ್ ಅದಾವ ಸರ್. ಹಾಂ, ಬ್ಲೂ ಟೈಪ್ ನೋಡ್ರಿ ಸರ್. ಬುಲೆಟ್ ಇದೆ. ಬುಲೆಟ್ ಇದೆ. ಹಾಂ, ಅಲ್ಲೊಂದು ಸ್ವಲ್ಪ ಗಾಡಿಗಳಿವೆ. ನೋಡಿ, ಗಾಡಿನ ಟೆಸ್ಟ್ ಮಾಡ್ತಾ ಇದ್ದಾರೆ. 15 ಮಾಡಲ್ಲ ಇದು? ಹಾಂ ಸರ್, ಈ ಗಾಡಿ ಬಗ್ಗೆ ಹೇಳಿ ಸರ್. 2015 ಮಾಡಲ್ ಸರ್. ಫಸ್ಟ್ ಓನರ್ ಐತಿ. ಓಕೆ, 155 ಹಿಡ್ತೇವೆ ಸರ್. ಓಕೆ, ಮ್ಯಾಗ್ವಿಲ್ ಗಾಡಿ ಐತಿ ಸರ್. ಹಾಂ, ಗಾಡಿ ಫುಲ್ ಕಂಡೀಷನ್ ಅದಾವ ಸರ್. ಹಾಂ, 135 ಮಟ ಬಿಡ್ತೇನೆ ಸರ್ ಗಾಡಿ. 130-35 ಬಂದರೆ ಬಿಟ್ಬಿಡ್ತೀರಾ ಗಾಡಿ? ಬಿಡ್ತೇನೆ ಸರ್ ಗಾಡಿ. ಓಕೆ, ಇಲ್ಲೇ ಒಂದು ಐತಿ ನೋಡಿ, 2019 ಮಾಡಲ್ ಸರ್. ಓಕೆ, ಇದು ಸ್ವಲ್ಪ ಸಿಲ್ವರ್ ಕಲರ್ ಇದೆ. 180,000 ರೂಪಾಯಿ ಹಿಡ್ತೇವೆ. 180 ಹೇಳ್ತೀರಾ ಸರ್? ಯಾವ ಮಾಡಲ್ ಇದು? 19 ಮಾಡಲ್. 2019 ಮಾಡಲ್ ಇದು? 19 ಮಾಡಲ್. ಆಕ್ಟಿವ್ ಆ ಥರ ಸ್ಕೂಟಿಗಳಲ್ಲಿ ಇಲ್ಲೇ ಬರ್ರಿ. ಹಾಂ, ಇಲ್ಲಿದೆ ನೋಡಿ ಆಕ್ಟಿವಾ. 19 ಮಾಡಲ್ ಸರ್. ಓಕೆ, 20 ಮಾಡಲ್ ರಿಜಿಸ್ಟರ್ ಐತಿವಿ. ಓಕೆ, 65 ಹೇಳ್ತೇವೆ ಸರ್. ಆಗುದ 55 ಮಟ ಹಾಕಿ ಸರ್ ಫೈನಲ್. ಓಕೆ 20 ಸರ್, ಕಂಡೀಷನ್ ಇದೆ ಅಲ್ಲ ಗಾಡಿ? ಫುಲ್ ಕಂಡೀಷನ್ ಅದಾವ ಸರ್. ಸರ್, ಗಾಡಿ ತಗೊಳಕ್ ಬಂದಿದ್ದೀರಾ? ಹೌದು ಸರ್, ಯಾವ ಗಾಡಿ ತಗೊಳಕ್ ಬಂದಿದ್ದೀರಾ? ಸ್ಪ್ಲೆಂಡರು, ಆಕ್ಟಿವಾ, Okay. ಡಿಲಕ್ಸು. ಸರ್, ಏನು ರೇಂಜಲ್ಲಿ ನೋಡ್ತಿದ್ದೀರಾ ಪ್ರೈಸಲ್ಲಿ? ನಾನು ರೇಂಜ್ ನೋಡ್ತಿರೋದು ಆದರೆ ರೀಸೆಟ್ ಮಾಡಿ ನೋಡ್ತಾ ಇದ್ದೀನಿ. Okay. 19, 25 ರೇಂಜ್ ನೋಡ್ತಾ ಇದ್ದೀನಿ. ಒಂದು ಹೊಸ ಮಾಡಲ್ನೇ ನೋಡ್ತಾ ಇದ್ದೀರಾ? ಹೊಸ ಮಾಡಲ್ ನೋಡ್ತಾ ಇದ್ದೀನಿ. ಇದು ಓಕೆ, ಇಕೋ ಫ್ರೆಂಡ್ಲಿ ಆಗಿರಬೇಕು, ಜೊತೆಗೆ ನಮಗೂ ಇಕೋನಾಮಿಕ್ ಆಗಿರಬೇಕು, ಓಕೆ, ಜಾಸ್ತಿ ಬರ್ಡನ್ ಆಗಿರಬೇಕು. ಈಸಿ ವಿ ಒಳಗೆ ಸಿಕ್ತಪ್ಪ ಅಂದರೆ ನನಗೆ ಅನುಕೂಲ ಆಗ್ತದೆ. ಓಕೆ, ಒಟ್ಟಿಗೆ ಒಂದು ಈಸಿ ವೇಯಲ್ಲಿ ನಿಮ್ಗೆ ಒಳ್ಳೆ ಗಾಡಿ ಸಿಗಬೇಕು. ಸಿಗಬೇಕು. ಓಕೆ ಸರ್, ನಿಮಗೆ ಈ ಸಂಡೇ ಬೈಕ್ ಬಜಾರ್ ಬಗ್ಗೆ ಏನು ಅನಿಸುತ್ತೆ? ಭಾಳ ಚೆನ್ನಾಗಿದೆ. ಇದು ಭಾಳ ಉತ್ತಮವಾಗಿರ್ತಕ್ಕಂಥದ್ದು. ಈ ರೀತಿ ಮಾಡಿದ್ರೆ ಯಾರಿಗೆ ಅವಶ್ಯಕತೆ ಇರೋದಿಲ್ಲ ಅವರು ಮಾರ್ತಾರೆ, Okay. ಯಾರಿಗೆ ಅವಶ್ಯಕತೆ ಇರ್ತದೆ ಅವ್ರು ತಗೊತಾರೆ. ಇರ್ತಕ್ಕಂಥ ಸುತ್ತ ಅಕ್ಕಪಕ್ಕದವ್ರು ಹುಬ್ಬಳ್ಳಿ, ಬೆಳಗಾವಿ ಆಗಿರ್ಬೋದು, Okay. ಬೈಲಹೊಂಗಲ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಅಥವಾ ಈ ಕಡೆ ನಿಯರ್ ಬೈ ಹಾವೇರಿ ಆಗಿರ್ಬೋದು, ಈ ಅಕ್ಕಪಕ್ಕ ಇರ್ತಕ್ಕಂಥವ್ರೆ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು KTM ಡ್ಯೂಕ್ ಇದೆ. ಹಾಗೆ ಇಲ್ಲಿ ಥಂಡರ್ 350 ರಾಯಲ್ ಎನ್ಫೀಲ್ಡ್ ಕೂಡ ಇದೆ. ಹಾಗೆ ನೀವು ಅದ್ರ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಪಲ್ಸರ್ ಇದೆ, NS. ಹಾಗೆ ಹಿಂದ್ಗಡೆ ಪಲ್ಸರ್ 2 ಬ್ಲ್ಯಾಕ್ ಕಲರ್ ಇವೆ. ನಿಮಗೆ ನೋಡ್ತಾ ಇರ್ತೀವಿ. ಸರ್, ಈ ಆಕ್ಟಿವಾ ಬಗ್ಗೆ ಮಾಡಲ್ ಎಷ್ಟಿದು? 2016 ಮಾಡಲ್ಲ ಇದು? ಸಿಂಗಲ್ ಓನರ್ ಇದೆ, ಇನ್ಶೂರೆನ್ಸ್ ಇದೆ. ಓಕೆ, ರನ್ನಿಂಗ್ ಕಂಡೀಷನ್ ಇದೆ, ಫುಲ್ ಕಂಡೀಷನ್ ಇದೆ. ಓಕೆ, ಇದನ್ನು ಬಂದ್ಬಿಟ್ಟು 40,000 ನಾವು ಹೇಳ್ತಾ ಇದೀವಿ. ಓಕೆ, ಆದರೆ 32,000 ಮಟ ನಾವು ಕೊಟ್ಬಿಡ್ತೀವಿ. 30,000ಗೆ ಬಂದರೂ ಬಿಟ್ಬಿಡ್ತೀರಾ? 30,000 ಬಂದರೂ ಕೊಟ್ಬಿಡ್ತೀವಿ. ಈ ಡಿಯೋ ಇದೆ? 19 ಇದೆ ಡಿಯೋ. ಓಕೆ, ಸಿಂಗಲ್ ಓನರು, 5 ವರ್ಷದ ಇನ್ಶೂರೆನ್ಸ್ ಇದೆ. ಓಕೆ, 2019 ಮಾಡಲ್. ಓಕೆ, ಇದು ನಾವು 65,000 ಹೇಳ್ತಾ ಇದೀವಿ. ಹಾಂ, 58,000 ಬಂದ್ರೆ ಕೊಟ್ಬಿಡ್ತೀವಿ ಸರ್. ಹಾಂ, 50,000 ಬಂದರೆ 8 ಬಂದ್ರೆ ಫೈನಲ್. Okay. 55 ಮಟ ಬಂದ್ರೆ ನಾವು ಕೊಟ್ಬಿಡ್ತೀರಾ? ಹೌದು. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು? ಜಮಾಲ್ ಅಂತ ಹೇಳ್ರಿ. ಓಕೆ ಸರ್, ನಿಮ್ಮಲ್ಲಿ ಯಾವ ಥರ ಗಾಡಿ ಅವೈಲೇಬಲ್ ಇದೆ? ನಮ್ಮ ಕಡೆಗೆ ಸ್ಪ್ಲೆಂಡರು, ಡಿಸ್ಕವರಿ, ಆಮೇಲೆ ಹೋಂಡಾ ಲಿವೋ, ಡ್ರೀಮ್ ಯೋಗ, ಈ ಕಡೆ ಪಲ್ಸರು, ಪ್ಲಾಟಿನಾ, XL 100 ಎಲ್ಲ ಥರ ಗಾಡಿನೇ ಸಿಗ್ತದೆ ಸರ್. ಸರ್, ಈ ಡಿಸ್ಕವರ್ ಬೈಕ್ ಬಗ್ಗೆ ತಿಳಿಸ್ಕೊಡಿ. ಇದು 2013-14 ಸರ್. ಇದು ಓಕೆ, ಇದ್ರದ್ದು 35 ಹೇಳ್ತೀವಿ ಸರ್.
ಒಂದು ಫೈನಲ್ ನಿಮ್ಗೆ ಒಂದು 25 ಮಟ್ಟ ಆಗ್ತದೆ ಸರ್ ಇದು. 25,000 ಬಂದ್ರೆ ಗಾಡಿ ಬಿಟ್ಬಿಡಿ. ಹೌದು ಸರ್ ಹೌದು ಸರ್. ಸರ್ ಈ ಗಾಡಿ ಇದು ಹೊಂಡಾ ಲಿವೋ ಸರ್ ಇದು. ಹಾ 2017 ಮಾಡಲ್ ಸರ್ ಇದು. ಇದು 50 ಹೇಳ್ತೇವೆ ಸರ್. 50 ಒಂದು 40 ಆಸ್ಪಾಸ್ ಆಗ್ತದೆ ಸರ್ ಇದು. ಹೌದು ಕಡಿಮೆ ಅದಕ್ಕಿಂತ ಕಡಿಮೆ ಏನಿಲ್ಲ ಸರ್. 50 ಹೇಳ್ತೇವೆ. 17 ಮಾಡಲ್ ಅಲ್ರಿ, ಒಂದು 40 ಮಟ್ಟ ಹಿಂಗೆ ಆಗ್ತದೆ ಸರ್. ಇದು 2020 ಮಾಡಲ್ ಸರ್ ಅದು. ಹೌದು 20 ಮಾಡಲ್. ಇದು 75 ಆಗ್ತದೆ ಸರ್. ಇದು 75 ಅಂತಂದ್ರೆ ಇದು ಹೀರೋ ಸ್ಪ್ಲೆಂಡರ್ ಪ್ಲಸ್ ಅಲ್ರಿ. ಈಗ ಶೋರೂಮ್ ಇಂದ ತೊಂದ್ರೆ ಒಂದು 92,000 ರೂಪಾಯಿ ಸರ್. ಇದು ಎಲ್ಲಾ ಇನ್ಶೂರೆನ್ಸ್ TP ಎಲ್ಲ ಸೇರಿ ಅಷ್ಟು ಬರ್ತೈತಿ. ಒಂದು 65 ಮಟ್ಟ ಹಿಂಗ ಆಗ್ತದೆ ಸರ್. ಹೌದು ಸರ್. ಗಾಡಿ ತಗೊಳಕ್ ಬಂದಿದ್ದೀರಾ? ಏನ್ ಪ್ರೈಸ್ ಹೇಳ್ತೀರಾ ಸರ್? ಒಂದು 50 ಹೇಳ್ತಿದಾರ. 50 ಹೇಳ್ತಿದಾರಾ? ಏನ್ ಮಾಡಲ್ ಇದು? 2015 ಮಾಡಲ್. ನೀವೆಷ್ಟು ಕೇಳಿದ್ರಿ? ಒಂದು ಕೇಳ್ತಿದ್ದೀರಾ? ಕೊಡ್ತೇನೆ ಅಂತ ಹೇಳಿದ್ರಾ? ಇದು ಏನಾದ್ರು ಹೇಳಿದ್ರಾ? ಸೇಲ್ ಆಗಿದೆ ಅಂತ. ಇದು 145 ಸರ್. ನೀವು ಬೈಕ್ ತಗೊಳಕ್ ಬಂದಿದ್ದೀರಾ? ಇವ್ರ ಜೊತೆ ಬಂದಿದ್ದೀರಾ? ಇವ್ರು ಊರಿಂದ ಇವ್ರೊಬ್ಬರೇ ಸಪ್ರೇಟ್ ಆಗಿ ಗಾಡಿ ತಗೊಂಡ್ಬಂದಿದ್ದಾರೆ. ಈ ಪ್ಲಾಟಿನ ಸೇಲ್ ಮಾಡ್ಬೇಕು ಅಂತೇಳಿ. ಸರ್ ಏನ್ ಪ್ರೈಸ್ ಹೇಳ್ತಿದ್ದಾರೆ ಸರ್? ಇದು 65 ರೀ. 65,000 ಹೇಳ್ತೀವಿ. ಹ್ಞೂ ರೀ. ಸರ್ ಏನ್ ಮಾಡಲ್ ಸರ್ ಇದು? ಇದು 20 ರೀ. 2000. 2020 ಮಾಡಲ್. ಹ್ಞೂ ರೀ. ಸರ್ ಏನ್ ರೇಂಜಿಗೆ ಬಂದ್ರೆ ಬಿಟ್ಬಿಡ್ತೀರಾ ಸರ್ ಇದು? ಇದು ಒಂದು 50-55 ಬಿಡ್ತಾನೆ ನೋಡಿ ಸರ್. ಒಂದು 50,000 ಬಿಡ್ತೀರಾ? 50,000ಕ್ಕೆ ಬಿಡ್ತಾನೆ ಸರ್. 55 ಸರ್. 55 ಬಂದ್ರೆ ಬಿಡ್ತೀರಾ? ಆಲ್ಮೋಸ್ಟ್ ನೋಡಿ ಒಂದು 50 ಬಂದ್ರೆ ಗಾಡಿನ ಬಿಟ್ಬಿಡ್ತಾರೆ. ಆ್ಯಕ್ಚುಲಿ ಸಪ್ರೇಟಾಗಿ ಬಂದಿರೋದು ಸೇಲ್ ಮಾಡ್ಬೇಕಂತೇಳಿ. ಓಕೆ ಸರ್, ಥ್ಯಾಂಕ್ ಯು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಎಷ್ಟೊಂದು ಬೈಕ್ಗಳಿವೆ ಇಲ್ಲಿ. ಹಾಗೆ ನೀವು ಇಲ್ಲಿ ಗಮನಿಸ್ಬೋದು, ಪೊಲೀಸ್ ವ್ಯಾನ್ ಕೂಡ ಒಂದಿದೆ. ಇಲ್ಲೇನಾದರೂ ಕಿರಿಕ್ ಮಾಡೋದು ಅಥವಾ ಗಿಮಿಕ್ ಮಾಡೋದು ಅಥವಾ ಗಲಾಟೆ ಏನಾದರೂ ಆಯಿತು ಅಂದರೆ ಇಲ್ಲಿ ಪೊಲೀಸವರು ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೊತಾರೆ. ಹಾಗೆ ನೀವು ಇಲ್ಲಿ ಸುತ್ತಲೂ ನೋಡ್ತಾ ಇರ್ಬೋದು. ನನ್ನ ಸುತ್ತಲೂ 360 ಡಿಗ್ರಿ ಆ್ಯಂಗಲಲ್ಲಿ ಎಲ್ಲಿ ನೋಡಿದ್ರೂ ಇಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಥರದ ವೆರೈಟಿ ಬೈಕ್ಗಳು ಇಲ್ಲಿ ಸಿಗ್ತಾ ಇದ್ದಾವೆ. ಸಿಕ್ಕಾಪಟ್ಟೆ ಬಿಸಿಲಿದೆ ಇಲ್ಲಿ. ನೀವು ಇಲ್ಲಿಂದ ಏನು ಸ್ಟಾರ್ಟಿಂಗ್ ನೋಡ್ತಿದ್ದೀರಲ್ಲ, ಇಲ್ಲಿಂದ ಪೂರ್ತಿ ನಿಮಗೆ ಗಾಡಿ ಸಿಗ್ತಾ ಹೋಗುತ್ತೆ. ಅಲ್ಲಿಂದ ನಾನು ಏನು ಎಡ್ಜು ತೋರಿಸಿದ್ನಲ್ಲ ನಿಮಗೆ, ಅಲ್ಲಿ ಡಾಕಪ್ಪ ಸರ್ಕಲ್ ಇರೋದು ಆ್ಯಕ್ಚುಲಿ. ಅಲ್ಲಿಂದ ಇಲ್ಲಿ ತನಕನೂ ನಿಮಗೆ ಗಾಡಿಗಳು ಸಿಗ್ತಾ ಹೋಗುತ್ತೆ. ಇಲ್ಲಿ ಕನ್ಸಲ್ಟೆಂಟ್ಗಳು ಇರ್ತಾರೆ, ಕಮಿಷನ್ ಬೇಸ್ಡ್ ಕೊಡೋರು ಇರ್ತಾರೆ, ಹಾಗೆ ಡೈರೆಕ್ಟಾಗಿ ಸೇಲ್ ಮಾಡೋರು ಕೂಡ ಇರ್ತಾರೆ. ಇದು 2011 ಮಾಡಲ್ಲ. 38,000 ರೂಪಾಯಿ ಇರ್ತಾರೆ. ಬ್ಲ್ಯಾಕ್ ಮಾಡಲ್ ಗೇಜು ಬ್ಲ್ಯಾಕ್ ರೇಟ್ ಇದು 2016 ಮಾಡಲ್ಲ. 38,000 ರೂಪಾಯಿ ಇರ್ತಾರೆ. ಮತ್ತೆ ವೈಟ್ ಇಟ್ಟು ಮಾಡಲ್ ಗೇಜು 2018 ಮಾಡಲ್ಲ. 58,000 ರೂಪಾಯಿ ಇರ್ತಾರೆ. ಇದು 2020 ಮಾಡಲ್ಲ. 72 ಇರ್ತಾರೆ. ನಮಸ್ಕಾರ ರೀ. ನಾವು ಬೆಳಗಾಂ ಜಿಲ್ಲಾ ಉಕ್ಕೇರಿ ತಾಲೂಕಿನಿಂದ ಬಂದಿದ್ದೇವೆ ರೀ. ನಾವು ಸ್ಪ್ಲೆಂಡರ್ ಪ್ಲಸ್ ಗಾಡಿ ತೊಗೊಂಡು ಬಂದವ್ರಿ. ಸ್ಪ್ಲೆಂಡರ್ ಗಾಡಿ ತಗೊಂಡು ಹಾಂ ರೀ. ಸರ್ ಯಾವ ರೇಂಜಲ್ಲಿ ಪ್ರೈಸ್ ನೋಡಿ? ನಮಗೆ ಒಂದು 32 ತನಕ ಬೇಕಾಗ್ಯಾವ ರೀ. 32, 33 ಬೇಕು. ಹಾಂ ಬೇಕಾಗ್ಯಾವ ರೀ. ಹಾಂ ಅದನ್ನು ಯಾವ ಮಾಡಲ್ ನೋಡ್ತಿದ್ದೀರಾ? ನಾವು ಮಾಡಲ್ಲ 2016, 2015 ತನಕ ನೋಡಕವ್ರಿ. ನಿಮಗೆ ಒಂದು 35,000, 30,000 ರೇಂಜಲ್ಲಿ ಹಾಂ ಬೇಕಾಗಿದೆ ರೀ. ಹಾಂ ಸರ್ ನಿಮಗೆ ಯಾರು ಕನ್ಸಲ್ಟ್ ಮಾಡಿದ್ದೀವಿ ಬರ್ಬೇಕಂತ ಹೇಳಿ? ಇಲ್ಲ ನಾವು ಕಾಯಂ ಹೋಗ್ತೇವ್ರಿ ಇಲ್ಲಿ. ಕಾಯಂ ತಗೊಂಡು ಹೋಗ್ತೀರಾ? ಹಾಂ ಕಾಯಂ ತೊಗೊಂಡು ಹೋಗ್ರಿ. ಈಗಾಗಲೇ ಇಲ್ಲಿ ಹುಬ್ಳಿಗೆ 4 ಗಾಡಿ ಹೋದವ್ರು ನಾವು. 4 ಗಾಡಿ ತಗೊಂಡು ಹೋಗಿ. ಹಾಂ ರೀ. ಹಾಂ ರೀ. ಎಲ್ಲ ನಮ್ಮ ಫ್ಯಾಮಿಲಿ ದೊಡ್ಡದು ಐತ್ರಿ.
ಹಿಂಗಾಗಿ 4 ಗಾಡಿ ಹೋದವ್ರಿ ಇಲ್ಲಿಂದ. ಓಕೆ. ಹಾಂ ಅಂದರೆ ಇಲ್ಲಿ ಬರ್ತಾ ಇರ್ತೀರಾ? ಹಾಂ ಕಾಯಂ ಬರ್ತಾವ್ರಿ. ಹಾಂ ಆರಾಮ್ ರೀ. ಓಡಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ನೋಡಿ ಪೊಲೀಸ್ ಬೇರೆ ಹೋಗ್ತಾವ್ರೆ. ಕರ್ನಾಟಕದ ಛೋಟಾ ಮುಂಬೈ ಅಂತಲೇ ಕರೀತಾರೆ ಈ ಹುಬ್ಳಿನ. ಯಾಕೆ ಅಂತಂದರೆ ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟರೆ ಫಾಸ್ಟೆಸ್ಟಾಗಿ ಗ್ರೋ ಆಗ್ತಿರೋವಂಥ ಒಂದು ಟೌನ್ ಅಂತಂದರೆ ಅದು ಹುಬ್ಳಿನೇ. ಸೊ ಅದಕ್ಕೆ ಇದನ್ನ ಕರ್ನಾಟಕದ ಛೋಟಾ ಮುಂಬೈ ಅಂತ ಕೂಡ ಕರೀತಾರೆ. ಇಲ್ಲಿ ವೆಹಿಕಲ್ಸ್ಗೆ ಬೇಕಾದಂಥ ಆಲ್ಟರ್ ಮಾಡಿಸ್ಲಿಕ್ಕೆ ಬೇಕಾದಂಥ ಪೇರ್ ಪಾರ್ಟ್ಸ್ಗಳೆಲ್ಲ ಇಲ್ಲಿ ಸಿಗತ್ತೆ. ಆಟೋ ಆಗಿರ್ಬೋದು, ಟ್ರಕ್ ಆಗಿರ್ಬೋದು, ಲಾರಿ ಆಗಿರ್ಬೋದು ಅಂತ ಎಲ್ಲ ದೊಡ್ಡ ದೊಡ್ಡ ವೆಹಿಕಲ್ಸ್ಗಳಿಗೆ ಇಲ್ಲಿ ಪೇರ್ ಪಾರ್ಟ್ಸ್ಗಳು ಅವೈಲೇಬಲ್ ಇದೆ. ಮಾಡಿಫೈಡ್ ಎಕ್ಸೆಸರೀಸ್ ಅದಾವೆ. ಓಕೆ. ಇಲ್ಲಿ ಹೆಲ್ಮೆಟ್ ಇದೆ. ಓಕೆ. ಎಕ್ಸಾರ್ ಹೆಲ್ಮೆಟ್ಸ್, ವೇಗಾ ಹೆಲ್ಮೆಟ್, ಸ್ಟಡ್ಸ್ ಓಕೆ. ಹೆಲ್ಮೆಟ್ಸ್ ಇದೆ. ಮತ್ತು ಇಲ್ಲಿ ಫ್ಲ್ಯಾಶರ್ಸ್ ಇದೆ, ಇಂಡಿಕೇಟರ್ಸ್ ಇದೆ. ಓಕೆ. ಮತ್ತು ಮೊಬೈಲ್ ಮೌಂಟ್ಸ್ ಇದೆ. ಓಕೆ. ಮತ್ತು ಇಲ್ಲಿ ಕ್ಯಾರಿಯರ್ ಇದೆ. ಎಲ್ಲ ಗಾಡಿ ಕ್ಯಾರಿಯರ್ ಅವೈಲೇಬಲ್ ಇದೆ. ಇಲ್ಲಿ ಇಂಡಿಕೇಟರ್ಸ್ ಅದಾವೆ ಎಲ್ಲ. ಮತ್ತು ಫೋಗ್ ಲ್ಯಾಂಪ್ಸ್ ಸಿಗ್ತವೆ. ಮತ್ತು ಬುಲೆಟ್ ಏನಂತಾರೆ ಇದೆ ಅಡಿಷನಲ್ ಲೆನ್ಸ್. ಮತ್ತು ಈ ಕಡೆ ಸೈಲೆನ್ಸ್, ಎಲ್ಲ ಥರದ ಸೈಲೆನ್ಸರ್ಗಳು, ಎಲ್ಲ ಥರದ ಸೈಲೆನ್ಸರ್ಸ್, ಬುಲೆಟಿನ್ ಸೈಲೆನ್ಸರ್ಸ್ ಇದಾವೆ. ಮತ್ತು ಬೆಂಡ್ ಪೈಪ್ಸ್ ಇದಾವೆ ಎಲ್ಲ ಗಾಡಿ ಇದೆ. ಹ್ಯಾಂಡ್ ಗಾರ್ಡ್ಸ್ ಇದಾವೆ. KTM ಬೈಕ್ಗಳೆಲ್ಲ ಇದಾವೆ. ಮತ್ತು ಆ ಕಡೆ ರೇಡಿಯೇಟರ್ ಗ್ರಿಲ್ ಇದಾವೆ. ಈ ಕಡೆ ಮೊಬೈಲ್ ಹೋಲ್ಡರ್, ಕಡೆ ಮೊಬೈಲ್ ಹೋಲ್ಡರ್ ಇದಾವೆ. ಇಂಜಿನ್ ಆಯಿಲ್ ಇದೆ. ಮೊಬೈಲ್ ಹೋಲ್ಡರ್ಸ್. ಎಸ್, ಮೊಬೈಲ್ ಹೋಲ್ಡರ್ಸ್. ಇದೆ, ಇಂಜಿನ್ ಆಯಿಲ್ಸ್ ಇದೆ. ಫೋಗ್ ಲ್ಯಾಂಪ್ಸ್ ಇದಾವೆ. ನನಗನ್ನಿಸ್ದಂಗೆ ಅವರು ಹೆಂಗೆ ಬೇಕಂಗೆ ಆ ಪ್ರೈಸ್ನ ಹೇಳ್ತಿದ್ದಾರೆ. ಅದೇ ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ನೀವೇನಾದರೂ ಬಾರ್ಗೇನಿಂಗ್ ಮಾಡೋದ್ರಲ್ಲಿ ಪಂಟರಾಗಿದ್ದರೆ ಆರಾಮಾಗಿ ನೀವು ಒಂದೊಳ್ಳೆ ಗಾಡಿನ ಅತಿ ಕಡಿಮೆ ಬೆಲೆಯಲ್ಲಿ ತಗೊಂಡು ಹೋಗ್ಬೋದು. ಹಾಗೆ ನೀವು ಇಲ್ಲಿ ಸೈಮಲ್ಟೇನಿಯಸ್ ಆಗಿ ನಿಮ್ಮ ಗಾಡಿನ ಸೇಲ್ ಕೂಡ ಮಾಡ್ಬೋದು, ಪರ್ಚೇಸ್ ಕೂಡ ಮಾಡ್ಬೋದು. ನೀವಿಲ್ಲಿ ಹುಷಾರಾಗಿ ಗಾಡಿನ ಪರ್ಚೇಸ್ ಮಾಡೋದಾಗಿರ್ಬೋದು, ಸೇಲ್ ಮಾಡೋದು ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಔಟ್ಸೈಡ್ ಸ್ಟೇಟವ್ರು ಕೂಡ ಬರ್ಬೋದು. ಆ ಸ್ಕ್ಯಾಮ್ ಕೂಡ ಚಾನ್ಸಸ್ ತುಂಬ ಇರುತ್ತೆ. ಸೊ ನೀವು ತುಂಬ ಯೋಚನೆ ಮಾಡಿ ಗಾಡಿನ ಸೇಲ್ ಮಾಡಬೇಕಾಗುತ್ತೆ, ಹಾಗೆ ತಗೋಬೇಕಾಗುತ್ತೆ. ಐ ಥಿಂಕ್ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಬೇರೆ ಏನಾದರೂ ಸ್ಪೆಷಲ್ ಕಂಟೆಂಟ್ ತೊಗೊಂಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.